ರಮೇಶ್ ಕತ್ತಿ ಅವರು ಹುಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಒಂದು ಭಾಷಣ ಮಾಡಿದ್ರು. ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಬೇಡ, ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ, ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ, ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೆಯೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ. ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗಾಗ್ತದೆ ಅಂದ್ರೆ ನಾಯಿ ಹೆಂಗ್ ಚೀಲ ಹರಿತಿದ್ಲ ಹಂಗ ಆಗ್ತದೆ ಅಂತ ಹೇಳಿರವ. ಮತ್ತಂಗಾರೆ ಈಗ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ 600 ಕೋಟಿ ರೂಪಾಯಿ ಇದೇನ ಚಿಂದಿನೋ ಏನದ 600 ಕೋಟಿ ರೂಪಾಯಿ ಗಳಂ ಮಾಡಿ ಏನೋ ತಿಂದಿಲ್ಲ ಬಾಯಿ ವರ್ಷ ಸುಮಾದಾರ, ಏನೋ ತಿಂದಿಲ್ಲ ಹಸ್ತಾರ, ಏನೋ ತಿಂದಿಲ್ಲ. ಅದೇ 600 ಕೋಟಿಗೆ ಯಾರು ಉತ್ತರ ಕೊಡಾರ? ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದೀವಿ. ನಾವು ಹೊಸದೇನಲ್ಲ. ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನೀವು ನಡೆಸ್ಕೊಂತೀರಿ? 12 ಕೋಟಿ ರೂಪಾಯಿ ಬಂದಂತ ಹಣದಲ್ಲಿ ಏನಾಯ್ತು? 22 ಕೋಟಿದಲ್ಲಿ ಅದನ್ನ ಹೇಳ್ತೀವಿ. ಮುಂದಿನ ಸಾರಿ ಅವ್ರು ಹೇಳ್ತಾರೆ, ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದ್ ಹೇಳ್ತಾರ ನಮಗ 12 ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ. ಅವ್ರು ಬಂದಂತ ಪಗಾರದದು ಅದನ್ನ ಹೇಳ್ತಾರ. ಸ್ವಲ್ಪ ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ. ರಮೇಶ್ ಕತ್ತಿ ಅವರು ಹುಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಒಂದು ಭಾಷಣ ಮಾಡಿದ್ರು. ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಬೇಡ, ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ, ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ, ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೆಯೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ. ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗಾಗ್ತದೆ ಅಂದ್ರೆ ನಾಯಿ ಹೆಂಗ್ ಚೀಲ ಹರಿತಿದ್ಲ ಹಂಗ ಆಗ್ತದೆ ಅಂತ ಹೇಳಿರವ. ಮತ್ತಂಗಾರೆ ಈಗ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ 600 ಕೋಟಿ ರೂಪಾಯಿ ಇದೇನ ಚಿಂದಿನೋ ಏನದ 600 ಕೋಟಿ ರೂಪಾಯಿ ಗಳಂ ಮಾಡಿ ಏನೋ ತಿಂದಿಲ್ಲ ಬಾಯಿ ವರ್ಷ ಸುಮಾದಾರ, ಏನೋ ತಿಂದಿಲ್ಲ ಹಸ್ತಾರ, ಏನೋ ತಿಂದಿಲ್ಲ. ಅದೇ 600 ಕೋಟಿಗೆ ಯಾರು ಉತ್ತರ ಕೊಡಾರ? ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದೀವಿ. ನಾವು ಹೊಸದೇನಲ್ಲ. ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನೀವು ನಡೆಸ್ಕೊಂತೀರಿ? 12 ಕೋಟಿ ರೂಪಾಯಿ ಬಂದಂತ ಹಣದಲ್ಲಿ ಏನಾಯ್ತು? 22 ಕೋಟಿದಲ್ಲಿ ಅದನ್ನ ಹೇಳ್ತೀವಿ. ಮುಂದಿನ ಸಾರಿ ಅವ್ರು ಹೇಳ್ತಾರೆ, ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದ್ ಹೇಳ್ತಾರ ನಮಗ 12 ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ. ಅವ್ರು ಬಂದಂತ ಪಗಾರದದು ಅದನ್ನ ಹೇಳ್ತಾರ. ಸ್ವಲ್ಪ ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ.